ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಸಬ್ಸ್ಕ್ರೈಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ಮೊರಾರ್ಜಿ ದೇಸಾಯಿ ಪರೀಕ್ಷೆಗಳನ್ನು ಹಾಕುವ ಹೊತ್ನಾಗ ನೀವು ಏಕಲವ್ಯ ಮಾದರಿ ವಸತಿ ಶಾಲೆಗಳದ್ದು ಏನು ಮಾಡಿರ್ತಿರ್ತಾರಪ್ಪ ಅಂದಾಗ ಅಲ್ಲಿ ಪ್ರಿಫರೆನ್ಸ್ನ ಕೊಡುವ ಹೊತ್ನಾಗ ಲಿಸ್ಟ್ನಲ್ಲಿ ಹಾಕಿರ್ತಿರ್ತಾರಲ್ಲ. ಹಾಗಾದರೆ ಯಾರಾದರೂ ಏಕಲವ್ಯ ಮಾದರಿ ಪರೀಕ್ಷೆಗಳಿಗೆ ಅಪ್ಲೈ ಮಾಡಿದ್ರಪ್ಪ ಅಂತಂದಾಗ ಅವ್ರದ್ದು ಏನು ಮಾಡಿದಾರಪ್ಪ ಅಂತಂದಾಗ ಲಿಸ್ಟ್ನ ಬಿಟ್ಟಿದ್ದಾನೆ, ಪ್ರೊವಿಷನಲ್ ಲಿಸ್ಟು, ಪರ್ಸ್ನಲ್ ಲಿಸ್ಟು. ಹಾಗಾದರೆ ಅದನ್ನು ಯಾವ ಥರ ನಾವು ನೋಡ್ಕೋಬೇಕು? ನೀವೇನಾದರೂ ಆ ಪರೀಕ್ಷೆಗಳನ್ನು ಬರೆದಿದ್ದೀರಪ್ಪ ಅಂದಾಗ ಮೊರಾರ್ಜಿ ದೇಸಾಯಿ ಪರೀಕ್ಷೆಗಳ ಒಳಗಡೆ ಅದು ಇನ್ಕ್ಲೂಡ್ ಆಗಿರ್ತದೆ. ಹಾಗಾದರೆ ಅದರದ್ದು ಲಿಸ್ಟ್ ಬಿಟ್ಟಿದ್ದಾನೆ, ಯಾವ ಥರ ನೋಡ್ಕೋಬೇಕಪ್ಪ ಅಂತ ಅಂದಾಗ ಈ ವೆಬ್ಸೈಟ್ಗೆ ಹೋಗ್ರಿ. ವೆಬ್ಸೈಟ್ಗೆ ಹೋಗಿದ ತಕ್ಷಣ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರವೇಶ ಅಂತ ಬರ್ತದೆ ನೋಡಿರಿ. ಇಲ್ಲಿ ನೋಡಿದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏಕಲವ್ಯ ಮಾದರಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ 2026. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದನೇ ಲಿಸ್ಟ್ನೇ ಬರ್ತದೆ ನೋಡ್ರಿ. ಇಲ್ಲಿ 6th ಕ್ಲಾಸ್ ಅಡ್ಮಿಷನ್ಸ್ ಪ್ರೊವಿಷನಲ್ ಲಿಸ್ಟ್ ಅಂತೇಳಿ ಈ ಲಿಸ್ಟ್ ಮೇಲೆ ಏನು ಮಾಡಪ್ಪ ಅಂದಾಗ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೆ ಏನಾಗ್ತದಪ್ಪ ಅಂದಾಗ ಎಲ್ಲ ಜಿಲ್ಲೆದು ಆಯ್ಕೆಯಾದಂಥ ಮಕ್ಕಳದು ಕೇವಲ 23 ಪೇಜಸ್ ಇದ್ದಾವೆ. ಆದರೆ ಇದು ಜಾಸ್ತಿ ಸ್ಕೂಲ್ಗಳಿಲ್ಲ, ಏಕಲವ್ಯ ಮಾದರಿದು. ಯಾದಗಿರಿ ಡಿಸ್ಟಿಕ್ ಒಂದಿಷ್ಟು ಕೆಲವು ಲಿಸ್ಟ್ ಅಷ್ಟೇ ಇದ್ದಾವೆ, ಎಲ್ಲ ಡಿಸ್ಟಿಕ್ದು ಕೂಡ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ. ಬರೀ ಇದು ಏಕಲವ್ಯ ಮಾದರಿ ST ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲೈ ಆಗ್ತದೆ. ಹೀಗಾಗಿ ಬರೀ ST ವಿದ್ಯಾರ್ಥಿಗಳು ಮಾತ್ರ ಏನಾಗಿದಪ್ಪ ಅಂದ್ರೆ ST ಮೇಲು ST ಫಿಮೇಲ್ ಅಷ್ಟೇ ಏನಾಗಿದಪ್ಪ ಅಂತಂದಾಗ ಆಯ್ಕೆ ಆಗಿದ್ದಾರೆ. ಹೀಗಾಗಿ ನೀವು ಯಾವುದಾದ್ರೂ ಜಿಲ್ಲೆಯಿಂದ ನೋಡ್ತಾ ಇದ್ರಪ್ಪ ಅಂದಾಗ ಇದೇ ಥರ PDF ನೋಡಿಕೊಂಡು ಏಕಲವ್ಯ ಮಾದರಿ ಪರೀಕ್ಷೆಗೆ ಅಪ್ಲೈ ಮಾಡಿದ್ರಪ್ಪ ಅಂದಾಗ ನೀವು ಸೆಲೆಕ್ಷನ್ ಆಗಿರ್ತಿರೋ ಅಂಥೇಳಿ ನೋಡ್ಕೊಡ್ರಿ. ಇದು 1ನೇ ಸುತ್ತಿನ ಏಕಲವ್ಯ ಮಾದರಿಯ ಪ್ರವೇಶ ನಿಮ್ಗೆ ಅದು ಏನಪ್ಪ ಅಂದರೆ ಅಡ್ಮಿಷನ್ ಮಾಡೋಕ್ಕೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಅಂತೇಳಿ ನಾವು ಇದನ್ನು ಕರಿತೇವೆ. ಹಾಗಾದರೆ ನಿಮ್ಗೆ ಅಡ್ಮಿಷನ್ ಮಾಡೋಕ್ಕೆ ಡೇಟ್ ಅದು ಕೊಟ್ಟಾನ್ರಿ ಸರ್ ಅಂದರೆ ಇನ್ನೂವರೆಗೂ ಯಾವುದೇ ಥರದ್ದು ಅಡ್ಮಿಷನ್ ಡೇಟ್ ಅದು ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದಾಗ ಕೂಡ ನಾನು ಏನು ಮಾಡ್ತೀನಪ್ಪ ಅಂದಾಗ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಎಲ್ಲ ಜಿಲ್ಲೆದು ನಿಮ್ಮದು ಕಟ್ ಆಫ್ ಏನಪ್ಪ ಅಂದಾಗ ಲಿಸ್ಟ್ ಇದ್ದಾವೆ, ನೋಡ್ಕೊಡ್ರಿ. ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಿರಪ್ಪ ಅಂದಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಬಂದಾಗ ಕೂಡ ಇದೇ ಥರ ಅಪ್ಡೇಟ್ನ ಮಾಡ್ತೀನಿ. ಹೋದ ವರ್ಷದ್ದು ಕೂಡ ಫಸ್ಟಿಗೆ ಇದೇ ಅಪ್ಡೇಟ್ ಮಾಡಿದರು. ಈ ವರ್ಷವೂ ಕೂಡ ಏಕಲವ್ಯ ಮಾತ್ರನೇ ಅಪ್ಡೇಟ್ ಮಾಡಿದ್ದಾನೆ. ಧನ್ಯವಾದಗಳು ರೀ.